ಜೀನಿಯಸ್. ನೋಡೋಕೆ ಇದು ತುಂಬಾ ಸಿಂಪಲ್ ಅನ್ಸಿದ್ರು ಇದರೊಳಗೆ ತುಂಬಾ ಸ್ಮಾರ್ಟ್ ಇಂಜಿನಿಯರಿಂಗ್ ಇದೆ. ಮೊದ್ಲೆಲ್ಲ ಟಾಪ್ ಲೋಡಿಂಗ್ ವಾಷಿಂಗ್ ಮೆಷಿನ್ ಅಲ್ಲಿ ಒಳಗೆ ಒಂದು ರಾಡ್ ಇರ್ತಿತ್ತು. ಅದು ನೀರು ಮತ್ತೆ ಬಟ್ಟೆನ ಜೋರಾಗಿ ತಿರುಗಿಸಿ ಕ್ಲೀನ್ ಮಾಡ್ತಿತ್ತು. ಆದ್ರೆ ಇದರಿಂದ ಬಟ್ಟೆಗಳೆಲ್ಲ ಒಂದಕ್ಕೊಂದು ಸಿಕ್ಕಾಕೊಂಡು ಹಾಳಾಗ್ತಿತ್ತು. ಮತ್ತೆ ನೀರು ಕೂಡ ತುಂಬಾ ವೇಸ್ಟ್ ಆಗ್ತಿತ್ತು. ಅದಕ್ಕೆ ಆಮೇಲೆ ಫ್ರಂಟಲ್ ಲೋಡಿಂಗ್ ವಾಷಿಂಗ್ ಮೆಷಿನ್ ಬಂದ್ಮೇಲೆ ಎಲ್ಲಾನು ಚೇಂಜ್ ಆಯ್ತು. ಫ್ರಂಟ್ ಲೋಡ್ ಮೆಷಿನ್ ಅಲ್ಲಿ ಡ್ರಮ್ ಹಿಂಗೆ ಅಡ್ಡ ಇರುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಎರಗಿರು ಡ್ರಮ್ ಇರುತ್ತೆ. ಹೊರಗಡೆ ಇರೋ ಡ್ರಮ್ ನೀರನ್ನ ಹಿಡ್ಕೊಂಡ್ರೆ ರವನಲ್ಲಿ ಬಟ್ಟೆ ಹಾಕ್ತೀವಿ. ನೀರಿವು ಡೋರ್ ಕ್ಲೋಸ್ ಮಾಡಿದ್ಮೇಲೆನೆ ನೀರು ಒಳಗೆ ಬರೋದು. ಅದಕ್ಕೆ ಎಷ್ಟು ನೀರು ಬೇಕು ಅಂತ ಅಳತೆ ಮಾಡೋಕೆ ಒಂದು ಏರ್ ಪ್ರೆಷರ್ ಸೆನ್ಸರ್ ಇರುತ್ತೆ. ಆಮೇಲೆ ನೀರನ್ನ ಬಿಸಿ ಮಾಡೋಕೆ ಒಂದು ಹೀಟಿಂಗ್ ರಾಡ್ ಇರುತ್ತೆ. ಯಾಕಂದ್ರೆ ಡಿಟರ್ಜೆಂಟ್ ಬಿಸಿ ನೀರಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ಸಲಿ ಕೆಲಸ ಶುರು ಆಗೋದು. ಡ್ರಮ್ ತಿರುಗಿದಾಗ ಅದು ಬಟ್ಟೆಗಳನ್ನ ಮೇಲೆ ಎತ್ತಿ ಮತ್ತೆ ಕೆಳಗೆ ಬೀಳಿಸುತ್ತೆ. ಈ ತರ ಮೇಲೆ ಕೆಳಗೆ ಬಿದ್ದು ಬಿದ್ದು ಬಟ್ಟೆ ಕೆಲಿನಾಗುತ್ತೆ. ಇದಕ್ಕೆ ನೀರು ಕಮ್ಮಿ ಸಾಕು, ಮತ್ತೆ ಬಟ್ಟೆಗೂಳೆದು ಒಳ್ಳೇದು, ಹಾಳಾಗಲ್ಲ. ಆಮೇಲೆ ಬಟ್ಟೆ ಒಣಗಿಸೋಕೆ ಡ್ರಮ್ ಒಂದು ನಿಮಿಷಕ್ಕೆ ಸುಮಾರು 1200 ಸತಿ ತಿರುಗುತ್ತೆ. ಇಷ್ಟು ಹೈ ಸ್ಪೀಡ್ ನಲ್ಲಿ ತಿರುಗಿದಾಗ ಸೆಂಟ್ರಿಫ್ಯೂಗಲ್ ಫೋರ್ಸ್ನಿಂದ ಬಟ್ಟೆಲಿರೋ ನೀರೆಲ್ಲ ಆ ಹೋಲ್ಸ್ ಮೂಲಕ ಹೊರಗೆ ಹೋಗುತ್ತೆ. ಅದಕ್ಕೆ ನಿಮ್ ಬಟ್ಟೆ ಆಲ್ಮೋಸ್ಟ್ ಡ್ರೈ ಆಗಿ ಹೊರಗೆ ಬರುತ್ತೆ. ಆದ್ರೆ ಡ್ರಮ್ ಇಷ್ಟು ಸ್ಪೀಡ್ ಅಲ್ಲಿ ತಿರುಗಿದಾಗ ವೈಬ್ರೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ವಾಷಿಂಗ್ ಮೆಷಿನ್ ಒಳಗಡೆ ಡ್ರಮ್ ಅಲ್ಲಾಡಬಾರ್ದು ಅಂತ ಅದನ್ನ ಮೇಲೆ ಮತ್ತೆ ಕೆಳಗೆ ಸ್ಪ್ರಿಂಗ್ ಹಿಂಗೆ ಹಾಕಿ ಹಿಡಿದಿಟ್ಟಿರುತ್ತಾರೆ. ಮತ್ತೆ ಭಾರವಾಗಿರೋ ಕಾಂಕ್ರೀಟ್ ವೆಯ್ಟ್ ಗಳನ್ನ ಒಂದು ಮೇಲೆ ಒಂದು ಕೆಳಗೆ ಇಟ್ಟಿರುತ್ತಾರೆ. ಇದರಿಂದ ವೈಬ್ರೇಷನ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದೆಲ್ಲ ಇಲ್ಲ ಅಂದ್ರೆ ವಾಷಿಂಗ್ ಮೆಷಿನ್ ಡಾನ್ಸ್ ಮಾಡೋಕೆ ಶುರು ಮಾಡಿಬಿಡುತ್ತೆ. ವಾಷಿಂಗ್ ಮೆಷಿನ್